ಸ್ನೇಹಿತರೆ ನಮಸ್ಕಾರ. 2024ನೇ ಸಾಲಿನ ಮೌಲ್ಯಾಂಕನ ಪರೀಕ್ಷೆ ತರಗತಿ 9 ವಿಷಯ ವಿಜ್ಞಾನ. ವಿಜ್ಞಾನ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಭಾಗ 1ರಿಂದ ಯಾವ ಚಿತ್ರಗಳನ್ನ ಅಲ್ಲಿ ಕೇಳಬಹುದು ಅನ್ನೋದನ್ನ ತಾವು ಹಿಂದಿನ ವಿಡಿಯೋದಲ್ಲಿ ನೋಡಿದಿರಿ. ನೋಡಿಲ್ಲ ಅಂದ್ರೆ ಒಮ್ಮೆ ನೋಡ್ಕೊಂಡ್ ಬನ್ನಿ. ಇನ್ನು ಈ ವಿಡಿಯೋದಲ್ಲಿ ಭಾಗ 2ರಲ್ಲಿ ಯಾವ್ಯಾವ ಚಿತ್ರಗಳು ಪರೀಕ್ಷೆಯಲ್ಲಿ ಕೇಳುವಂತ ಚಾನ್ಸಸ್ ಇದೆ, ಸಾಧ್ಯತೆಗಳು ಇದೆ ಅನ್ನೋದನ್ನ ನೋಡೋಣ. ಮೊದಲಿಗೆ ಚಿತ್ರ 12.6. ಇದರಲ್ಲಿ ನಿರ್ವಾತದಲ್ಲಿ ಶಬ್ದವು ಪ್ರಸಾರವಾಗುವುದಿಲ್ಲವೆಂದು ತೋರಿಸುವಂತ ಘಂಟಾಪಾತ್ರೆಯ ಪ್ರಯೋಗ ಇದೆ. ಆ ಪ್ರಯೋಗದ ಕುರಿತು ಇಲ್ಲಿ ಚಿತ್ರ ಕೇಳಲಾಗಿದೆ. ಈ ಚಿತ್ರ ಪರೀಕ್ಷೆಯಲ್ಲಿ ಕೇಳಬಹುದು, ಅದನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು. ಭಾಗಗಳನ್ನ ಗುರುತಿಸುವುದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತದೆ. ಪರೀಕ್ಷೆಯಲ್ಲಿ ಈ ಕುರಿತು ಪ್ರಯೋಗವನ್ನ ವಿವರಿಸಲಿಕ್ಕೂ ಕೂಡ ಅಲ್ಲಿ ಕೇಳುವಂತ ಚಾನ್ಸಸ್ ಇದೆ. ಎರಡನೇ ಚಿತ್ರ ಸಂಖ್ಯೆ 12.9. ಇಲ್ಲಿ ಕಡಿಮೆ ಸ್ಥಾಯಿ ಇರುವ ಶಬ್ದವು ಕಡಿಮೆ ಆವೃತ್ತಿಯನ್ನು ಮತ್ತು ಹೆಚ್ಚು ಸ್ಥಾಯಿ ಇರುವ ಶಬ್ದವು ಹೆಚ್ಚಿನ ಆವೃತ್ತಿಯನ್ನು ಹೊಂದಿರುವಂತಹ ತರಂಗದ ಚಿತ್ರವನ್ನು ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಈ ಚಿತ್ರ ಇದೆಯಲ್ಲ, ಇದು ಕಡಿಮೆ ಸ್ಥಾಯಿ ಇರುವ ಶಬ್ದದ ತರಂಗದ ಚಿತ್ರ. ಇಲ್ಲಿ ತಾವು ಹೆಚ್ಚು ಸ್ಥಾಯಿ ಇರುವ ಶಬ್ದದ ತರಂಗದ ಚಿತ್ರವನ್ನ ನೋಡ್ತಾ ಇದ್ದೀರಿ. ಮುಂದಿನ ಚಿತ್ರ ಸಂಖ್ಯೆ 12.19. ಮಾನವನ ಕಿವಿಯ ಶ್ರವಣದ ಭಾಗಗಳು. ಕಿವಿಯ ಚಿತ್ರವನ್ನ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ ಮತ್ತು ಅಲ್ಲಿ ಕೊಟ್ಟಿರುವಂತಹ ಭಾಗಗಳನ್ನು ಕೂಡ ತಾವು ಗುರುತಿಸಬೇಕು. ಮುಂದಿನ ಚಿತ್ರ ಇಲ್ಲಿ ನೈಟ್ರೋಜನ್ ಚಕ್ರ, ಇದರ ಒಂದು ನಿರೂಪಣೆ ಅಥವಾ ರೇಖಾಚಿತ್ರವನ್ನ ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ವಾಯುಮಂಡಲದಲ್ಲಿ ನೈಟ್ರೋಜನ್ ಇರುವಂತದ್ದು, ಅದು ಚಕ್ರೀಯವಾಗಿ ಭೂಮಿಯ ಮೂಲಕ ಮತ್ತೆ ವಾಯುಮಂಡಲ ಸೇರುವ ಒಂದು ಚಿತ್ರವನ್ನ ಇಲ್ಲಿ ಕೊಡಲಾಗಿದೆ. ಅದನ್ನ ತಾವು ಪ್ರಾಕ್ಟೀಸ್ ಮಾಡಬೇಕು. ಅದರಂತೆ ಇನ್ನೊಂದು ಚಕ್ರ ಇದೆ, ಅದು ಕಾರ್ಬನ್ ಚಕ್ರ. ಕಾರ್ಬನ್ ಚಕ್ರವನ್ನ ಕೂಡ ತಾವು ಪ್ರಾಕ್ಟೀಸ್ ಮಾಡಬೇಕು. ನಂತರ ಮೂರನೇದು ಆಕ್ಸಿಜನ್ ಚಕ್ರ ಅಥವಾ ಆಮ್ಲಜನಕದ ಚಕ್ರ. ಈ ಮೂರು ಚಕ್ರದ ನಿರೂಪಣೆಯನ್ನ ಕೇಳಿರ್ತಾರೆ, ಅದನ್ನ ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಬರುವಂತ ಚಿತ್ರ ಪರಮಾಣುವಿನ ಶಕ್ತಿ ಮಟ್ಟಗಳನ್ನ ತೋರಿಸುವಂತ ಚಿತ್ರ. ಇದರಲ್ಲಿ KLMN ನ ಕವಚಗಳನ್ನ ತಾವು ತೋರಿಸಬೇಕಾಗತ್ತೆ. ಬೀಜ ಕೇಂದ್ರವನ್ನು ಕೂಡ ಗುರುತಿಸಬೇಕು. ಮುಂದಿನ ಚಿತ್ರ ಇಲ್ಲಿ ತಾವು ನೋಡ್ತಾ ಇದ್ದೀರಿ. ಪ್ರೋಟೋಜೋವಾಗಳ ಕೆಲವೊಂದು ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಪ್ಯಾರಮಿಸಿಯಂ ಇರ್ಬೋದು, ಅಮೀಬಾ ಇರ್ಬೋದು, ಅಥವಾ ಇಲ್ಲಿ ಯುಗ್ಲಿನಾದ ಚಿತ್ರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಶಿಲೀಂಧ್ರಗಳ ಒಂದು ಉದಾಹರಣೆ ಆಸ್ಪರ್ಜಿಲ್ಲಸ್, ಪೆನ್ಸಿಲೆ ಮತ್ತು ಎಗರಿಕಸ್. ಈ ಚಿತ್ರವನ್ನ ಬಿಡಿಸುವಂತ ಪ್ರಾಕ್ಟೀಸ್ ತಾವು ಮಾಡಬೇಕಾಗಿಲ್ಲ, ಆದ್ರೆ ಈ ಚಿತ್ರವನ್ನ ಪರೀಕ್ಷೆಯಲ್ಲಿ ಕೇಳಿ ಆ ಚಿತ್ರದ ಭಾಗಗಳನ್ನ ಗುರುತಿಸಲಿಕ್ಕೆ ಕೇಳಬಹುದು, ಅಥವಾ ಚಿತ್ರವನ್ನ ಕೊಟ್ಟು ಆ ಚಿತ್ರವನ್ನ ಗುರುತಿಸುವಂತ ಪ್ರಶ್ನೆಯನ್ನ ಕೇಳಬಹುದು. ಆದ್ದರಿಂದ ಇಲ್ಲಿ ಚಿತ್ರ ಬಿಡಿಸುವಂತ ಪ್ರಾಕ್ಟೀಸ್ ಮಾಡುವ ಅವಶ್ಯಕತೆ ಇಲ್ಲ, ಆದರೆ ಚಿತ್ರವನ್ನ ಗುರುತಿಸುವಂತದ್ದು, ಅದರ ಭಾಗಗಳನ್ನ ಗುರುತಿಸುವಂತದನ್ನ ಈ ಚಿತ್ರದ ಕುರಿತು ತಾವು ಪ್ರಾಕ್ಟೀಸ್ ಮಾಡಬೇಕು. ಅದರಂತೆ ತಾವಿಲ್ಲಿ ನೋಡ್ತಾ ಇದ್ದೀರಿ, ಥೆಲೋಪೈಟಾಗಳು ಅಂದ್ರೆ ಶೈವಲಗಳು, ನಂತರ ಹಾವಸಿ ಸಸ್ಯಗಳು, ಅನಾವೃತ ಬೀಜ ಸಸ್ಯಗಳು ಮತ್ತೆ ಪುಚ್ಚ ಸಸ್ಯಗಳು. ಅವುಗಳ ಎಲ್ಲಾ ಉದಾಹರಣೆಗಳನ್ನ ತಾವು ನೋಡ್ಬೇಕು. ಯಾಕಂದ್ರೆ ಇದರಲ್ಲಿಯೂ ಕೂಡ ಪರೀಕ್ಷೆಯಲ್ಲಿ ಕ್ವಶನ್ ದಲ್ಲೇ ಚಿತ್ರವನ್ನ ಕೊಟ್ಟಿರ್ತಾರೆ. ತಾವು ಆ ಚಿತ್ರವನ್ನ ಗುರುತಿಸಿ ಅವುಗಳ ಹೆಸರನ್ನ ಬರಿಬೇಕು. ಉದಾಹರಣೆಗೆ ಈ ಚಿತ್ರ ಕೊಟ್ಟಿದ್ದಾರಂದ್ರೆ ಇದರ ಹೆಸರು ಯುಲೋಥ್ರಿಕ್ಸ್. ಇದು ಬರುವಂತಹ ಸಸ್ಯಗಳ ಗುಂಪು ಯಾವುದಂದ್ರೆ ಥೆಲೋಪೈಟಾ ಅಥವಾ ಶೈವಲ. ಅಥವಾ ಈ ಒಂದು ಚಿತ್ರ ಕೊಟ್ಟು ಇದರ ಹೆಸರನ್ನ ಕೇಳಬಹುದು ಅಥವಾ ಗುಂಪನ್ನ ಕೇಳಬಹುದು. ಹೆಸರು ಕ್ಲೈಡಿಫೋರಾ ಮತ್ತು ಅದರ ಗುಂಪು ಶೈವಲಗಳು. ಮುಂದಿನದ್ದು ಅಕಶೇರುಕಗಳ ಗುಂಪುಗಳನ್ನ ತಾವು ಅಭ್ಯಾಸ ಮಾಡಬೇಕಾಗತ್ತೆ. ಅದರಲ್ಲಿ ಪೊರಿಫೆರಾದಲ್ಲಿ ಸ್ಪಾಂಜಿಲ್ಲಾ, ಸೈಕಾನ್ ಮತ್ತೆ ಯುಪ್ಲಿಕ್ಟೆಲ್ಲಾ ಅನ್ನುವಂತ ಉದಾಹರಣೆಯನ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಹಾಗೆ ಚಿತ್ರವನ್ನ ತಾವು ಗುರುತಿಸಬೇಕು. ಚಿತ್ರವನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ, ಗುಂಪುಗಳನ್ನು ಕೂಡ ತಾವು ಗುರುತಿಸಬೇಕಾಗತ್ತೆ. ನಂತರ ಸಿಲಿಂಟ್ರೇಟಾ ಅಥವಾ ಕುಟುಂಬ ಕಣವಂತುಗಳು, ಇದರಲ್ಲಿ ಹೈಡ್ರಾ ಮತ್ತೆ ಕಡಲ ಹೂವುದ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ. ಈ ಚಿತ್ರ ಕೂಡ ಗುರುತಿಸಬೇಕು, ಅವುಗಳ ಭಾಗಗಳನ್ನು ಕೂಡ ಗುರುತಿಸಲಿಕ್ಕೆ ಬರಬೇಕು. ನಂತರ ಚಪ್ಪಟೆ ಹುಳುಗಳು ಇದೆ, ಅದಕ್ಕೆ ಉದಾಹರಣೆಗಳು ಪ್ಲನೇರಿಯಾ, ಕಾರಲು ಹುಳು ಮತ್ತೆ ಲಾಡಿ ಹುಳು. ನಂತರ ದುಂಡು ಹುಳುಗಳು ಇದೆ, ಅಸ್ಕ್ಯಾರಿಸ್ ಮತ್ತೆ ವಾಚೆರೇರಿಯಾ. ಇಲ್ಲೂ ಕೂಡ ಹಾಗೆ ತಾವು ಅವುಗಳ ಭಾಗಗಳನ್ನ ಗುರುತಿಸುವಂತದ್ದು ಕಲಿಬೇಕು, ಮತ್ತೆ ಆ ಒಂದು ಚಿತ್ರವನ್ನ ಕೊಟ್ಟಾಗ ಅದರ ಹೆಸರನ್ನ ಬರೆಯುವುದನ್ನ ತಾವು ಕಲಿಬೇಕಾಗತ್ತೆ. ನಂತರ ವಲಯವಂತುಗಳು ಇದೆ, ಇದರಲ್ಲಿ ನೀರಿಸ್, ಎರೆಹುಳ ಮತ್ತು ಜಿಗಣೆಯ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಸಂಧಿಪದಿಗಳಲ್ಲಿ ಸಿಗಡಿ, ಚೇಳು, ಜೇಡ, ಶತಪದಿ ಇವುಗಳ ಚಿತ್ರವನ್ನ ಗುರುತಿಸುವಂತದ್ದು ತಾವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ.
ನಂತರ ಮೃದ್ವಂಗಿಗಳು ಮತ್ತೆ ಕಂಟಕ ಚರ್ಮಿಗಳು. ಮೃದ್ವಂಗಿಗಳಿಗೆ ಕೈಟಾನ್, ಆಕ್ಟೋಪಸ್, ಶಂಕು ಅಥವಾ ಪೈಲ, ಕಪ್ಪೆ ಚಿಪ್ಪಿನ ಚಿತ್ರವನ್ನು ಕೊಟ್ಟಿದ್ದಾರೆ. ನಂತರ ಕಂಟಕ ಚರ್ಮಿಗಳಿಗೆ ಪೆಡಸು ನಕ್ಷತ್ರ, ಸಮುದ್ರ ಸೌತೆ, ಕಡಲ ಚಿಳ್ಳೆ ಮತ್ತು ನಕ್ಷತ್ರ ಮೀನು. ಸೊ ಇಂಥ ಚಿತ್ರಗಳನ್ನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ. ತಾವು ಅದನ್ನ ಗುರುತಿಸಬೇಕು, ಅವುಗಳ ಅಂಶಗಳನ್ನು ಕೂಡ ಗುರುತಿಸಬೇಕಾಗತ್ತೆ. ಸೊ ಸ್ನೇಹಿತರೆ, ಇದಿಷ್ಟು ಭಾಗ 1 ಮತ್ತು ಭಾಗ 2ರಲ್ಲಿ ಪರೀಕ್ಷೆಯಲ್ಲಿ ಕೇಳಬಹುದಾದಂತಹ ಚಿತ್ರಗಳನ್ನ ತಮ್ಮ ಮುಂದೆ ಇಟ್ಟಿದ್ದೇನೆ. ಇನ್ನು ತಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಯಾವುದೇ ಚಿತ್ರ ಬಿಡಿಸ್ಲಿಕ್ಕೆ ಬರುವುದಿಲ್ಲ ಅಂದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಸುಲಭವಾಗಿ ಹೇಗೆ ಬಿಡಿಸಬಹುದು ಅನ್ನೋದನ್ನ ತಿಳಿಸ್ಕೊಡ್ತೇನೆ. ಇಷ್ಟ ಆದಾಗ ಲೈಕ್ ಮಾಡ್ರಿ, ಸ್ನೇಹಿತರೊಂದಿಗೆ ಹಂಚ್ಕೊಡಿ. ಮತ್ತೆ ಇದೇ ರೀತಿ ವಿಡಿಯೋಗಳನ್ನ ನೋಡಬೇಕಾದ್ರೆ ತಾವು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಧನ್ಯವಾದಗಳು.